ಹನ್ನೆರಡನೇ ಮನೆ ಸೂರ್ಯ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಾವು ಯಾವಾಗಲೂ ಏನು ಹೇಳ್ತೀವಿ, ನಾವು ಯಾರ ಹತ್ರ ಕದ್ದಿದ್ದಾರೆ ಅಂತಲೂ ನಾವು ಕಂಡುಹಿಡಿಬೋದು, ಎಲ್ಲಿ ಹೋಗಿದೆ ಅಂತಲೂ ಗೊತ್ತಿರ್ಬೋದು. ಇಲ್ಲಿ ಶುಕ್ರ ಮತ್ತು ಸೂರ್ಯನ ನಕ್ಷತ್ರದಲ್ಲಿ ಬಂದಿದೆ. ಶುಕ್ರ ಸೂರ್ಯ ನಕ್ಷತ್ರದಲ್ಲಿ ಬಂದಾಗ, ಸೂರ್ಯ 12ನೇ ಮನೆ ಬಂದಾಗ ಇಲ್ಲಿ ಹಿರಿಯರೇ ಮಿಸ್ಪ್ಲೇಸ್ ಆಗಿರುತ್ತೆ ಅಂತ ಬರುತ್ತೆ. ಹಿರಿಯರ್ ಮಿಸ್ಪ್ಲೇಸ್ ತಗೊಂಡಿರ್ಬೋದು ಅಥವಾ ಮಿಸ್ಪ್ಲೇಸ್ ಅವರು ಎಲ್ಲ ಹೋಗಿ ಕಳ್ಕೊಂಬಂದಿರ್ತಾರೆ. 11ನೇ ಮನೆ ಶನಿ ಲಾಭದಲ್ಲಿ ಟೇಸ್ಟ್ ಬಂದಿರೋದ್ರಿಂದ ಅದು ಸಿಗೋದು ಸ್ವಲ್ಪ ಶನಿಯ ವೆಸ್ಟ್ ಕಡೆ ಸಿಗುತ್ತೆ ಅಂತ ಬರುತ್ತೆ. ವೆಸ್ಟ್ ಕಡೆ ಫೈನಲ್ ಆಗಿ ಸಿಗುತ್ತೆ. ಬಟ್ ವೆಸ್ಟ್ ಕಡೆ ಸಿಗಬೇಕು ಅಂತಂದರೆ ಸಾಕಷ್ಟು ದಿನಗಳು ಹೋಗುತ್ತೆ, ಸ್ವಲ್ಪ ಲಾಸ್ ಆಗುತ್ತೆ ಅಂತ ಬಂದಿರತಕ್ಕಂಥದ್ದು. ಇದನ್ನು ಅವರು ವೀರಾರ್ಜನೆಯ ಮಂತ್ರವನ್ನು ಹೇಳ್ಕೋಬೇಕು, ಅವಾಗ ಬರುತ್ತೆ. ಅಥವಾ ಲೆಮನ್ ಡ್ರಾಪ್ ಅಂತ ಒಂದು ಮಂತ್ರ ಇದೆ, ಪ್ರತಿ ದಿವಸ ಲೆಮನ್ ಡ್ರಾಪ್ ಅಂತ ಹೇಳ್ತಾನೇ ಇರಬೇಕು. 21 ಡೇಸ್ ಒಳಗಡೆ ಅದು ಎಫೆಕ್ಟ್ ಆಗುತ್ತೆ. ಅಲ್ಲೇ ಇದ್ದರೆ, ಅದೇ ಜಾಗದಲ್ಲೇ ಇದ್ದರೆ ಲೆಮನ್ ಡ್ರಾಪ್ ಅಂತ ಹೇಳ್ತಕ್ಕಂಥದ್ದು. ಈ ಲೆಮನ್ ಡ್ರಾಪ್ ಅಂತ ಹೇಳಿ ಕಳೆದೋಗಿರ್ತಕ್ಕಂಥ ಕೀ ಇರ್ಬೋದು, ಸಿಕ್ಕ ವಸ್ತು ಕಳೆದ ಕೀ ಇರ್ಬೋದು, ಎಲ್ಲೋ ಇಟ್ಬಿಡ್ತೀವಿ, ಅದು ಬೇಕು, ಎಲ್ಲೋ ಸೊಂದಿಲಿರ್ಬೋದು, ಈ ಸೋಫಾ ಸೊಂದಿಲಿರುತ್ತೆ, ಅದೇ ಸೈಡ್ ಸ್ವಿಚ್ ವರ್ಡ್ಸ್. ಎಸ್, ಲೆಮನ್ ಡ್ರಾಪ್ ಅಂತ ಹೇಳಬೇಕು. ಲೆಮನ್ ಡ್ರಾಪ್ ಅದು ನೆನೆಸ್ಕೋಬೇಕದು. ಆ ಜ್ಯುವೆಲರಿ ಆದರೆ ನೆನೆಸ್ಕೋತಾ ಇರಬೇಕು. 21 ಡೇಸ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. 21 ಡೇಸ್ ರಿಸಲ್ಟ್ ಸಿಕ್ಕಾದ್ಮೇಲೆ ಕಾಲ್ ಮಾಡಿ ಹೇಳಿ ಸಿಕ್ಕಿದೆ.